ಇನ್ನು ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ವಿಚಾರವಾಗಿ ಈಗ ದೋಷಿಗಳಿಗೆ ಢವಢವ ಶುರುವಾಗ್ಬಿಟ್ಟಿದೆ. ಇನ್ನೂ ಕೂಡ ಸಮಯವನ್ನು ನಿಗದಿ ಮಾಡಿಲ್ಲ ಎಷ್ಟು ವರ್ಷ ಜೈಲು ಶಿಕ್ಷೆ ಅಂತ. ಸೊ ಆಗಲೇ ಅವರು ಬೇಡ್ಕೊಳ್ತಾ ಇದ್ದಾರೆ ನಮಗೆ ಶಿಕ್ಷೆಯನ್ನು ಕಮ್ಮಿ ಮಾಡಿ ಅಂತ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ದೋಷಿಗಳಿಗೆ ಢವಢವ. ಇಂದು ಶಿಕ್ಷೆಯ ತೀರ್ಪು ನೀಡಲಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಈ ಕೇಸ್ನಲ್ಲಿ ಒಟ್ಟು 17 ಜನ ದೋಷಿಗಳಿದ್ದು ಎಲ್ಲರಿಗೂ ಢವಢವ ಶುರುವಾಗಿದೆ. ಇಂದು ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಲಿದೆ. ಇನ್ನು ನಿನ್ನೆ ವಾದ ಪ್ರತಿವಾದಕ್ಕೆ ಅಂದರೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ನೀಡಲು ಕೋರ್ಟ್ ಅವಕಾಶ ನೀಡಿತ್ತು. ಈ ವೇಳೆ ಸಿಬಿಐ ಪರ ವಕೀಲ ಮೊದಲು ವಾದ ಮಂಡಿಸಿ ಇಲ್ಲಿ ರಾಜಕೀಯ ಪ್ರಭಾವ ನಡೆದಿದೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೃತ್ಯ ಆಗಿದೆ, ಹಣಬಲದಿಂದ ಹೆದರಿಸುವ ಪ್ರಯತ್ನ ಕೂಡ ನಡೆದಿದೆ, ಇದು ಆಕಸ್ಮಿಕ ಕೊಲೆ ಅಲ್ಲ, ಉದ್ದೇಶಪೂರ್ವಕ ಕೊಲೆ ಎಂದು ಗಲ್ಲು ಶಿಕ್ಷೆಗೆ ಮನವಿ ಮಾಡಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿ ಆರೋಪಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಢವಢವ ಶುರುವಾಗಿದ್ದು ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿನಯ್ ಕುಲಕರ್ಣಿಗೆ ಆ ಟೆನ್ಷನ್ ಆದ್ರೆ ಇದರಿಂದ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣದ ಆಧಾರದ ಮೇಲೆ ದಾವಣಗೆರೆ ಬೈ ಎಲೆಕ್ಷನ್ ಆ ಒಂದು ರಿಸಲ್ಟ್ ಇದೆಯಲ್ಲ ಅದು ನಿರ್ಧಾರ ಆಗುತ್ತೆ. ಹೇಗೆ ಅಂತೀರಾ? ಸ್ಟೋರಿ ಧಾರವಾಡದಲ್ಲೂ ನಡೆಯುತ್ತಾ ಬೈ ಎಲೆಕ್ಷನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದರಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿವೆ. ಧಾರವಾಡ ಬೈ ಎಲೆಕ್ಷನ್ ಫೈನಲ್ ಆಗೋ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಒಂದ್ ಕಡೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಗಿದೆ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ವಿರೋಧ ವ್ಯಕ್ತವಾಗಿದೆ. ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿದ ಕೋರ್ಟ್ ಯಾಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಅಪರಾಧಿಗಳನ್ನ ಕೇಳ್ತು. ಅದಕ್ಕೆ ಅಪರಾಧಿಗಳು ತಮ್ಮದೇ ಆದ ಕಾರಣಗಳನ್ನ ನೀಡಿದ್ರು. ವಾದ ಪ್ರತಿವಾದ ಹಾಗೂ ಅಪರಾಧಿಗಳ ಹೇಳಿಕೆ ದಾಖಲು ಮಾಡಿಕೊಂಡ ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಉದ್ದೇಶದ ಹಿನ್ನೆಲೆ ವಾದ ಪ್ರತಿವಾದ ಹಾಗೂ ಹೇಳಿಕೆಗಳನ್ನ ವಿಶ್ಲೇಷಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಶಿಕ್ಷೆ ಪ್ರಮಾಣದ ಮೇಲೆ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಸಿಟ್ಟಿಗೆ ಗುರಿಯಾಗಿತ್ತು. ಇದೀಗ ಧಾರವಾಡದಲ್ಲೂ ಪರ ವಿರೋಧದ ಮಾತುಗಳು ಕೇಳಿ ಬರ್ತಿವೆ. ಒಂದು ವೇಳೆ ಧಾರವಾಡದಲ್ಲೂ ಸಮಾಜ ಸೇವೆ ಮಾಡಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಢವಢವ ಶುರುವಾಗಿದ್ದು ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿನಯ್ ಕುಲಕರ್ಣಿಗೆ ಆ ಟೆನ್ಷನ್ ಆದ್ರೆ ಇದರಿಂದ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣದ ಆಧಾರದ ಮೇಲೆ ದಾವಣಗೆರೆ ಬೈ ಎಲೆಕ್ಷನ್ ಆ ಒಂದು ರಿಸಲ್ಟ್ ಇದೆಯಲ್ಲ ಅದು ನಿರ್ಧಾರ ಆಗುತ್ತೆ. ಹೇಗೆ ಅಂತೀರಾ? ಸ್ಟೋರಿ ರಾಜ್ಯ ಕಾಂಗ್ರೆಸ್ಗೆ ಹೊಸ ತಲೆನೋವು.
ಧಾರವಾಡದಲ್ಲೂ ನಡೆಯುತ್ತಾ ಬೈ ಎಲೆಕ್ಷನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಷ್ಟು ಬೆಳವಣಿಗೆ ಆಗ್ತಿವೆ. ಧಾರವಾಡ ಬೈ ಎಲೆಕ್ಷನ್ ಫೈನಲ್ ಆಗೋ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಒಂದ್ ಕಡೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಗಿದೆ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ವಿರೋಧ ವ್ಯಕ್ತವಾಗಿದೆ. ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿದ ಕೋರ್ಟ್ ಯಾಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಅಪರಾಧಿಗಳನ್ನ ಕೇಳ್ತು. ಅದಕ್ಕೆ ಅಪರಾಧಿಗಳು ತಮ್ಮದೇ ಆದ ಕಾರಣಗಳನ್ನ ನೀಡಿದ್ರು. ವಾದ ಪ್ರತಿವಾದ ಹಾಗೂ ಅಪರಾಧಿಗಳ ಹೇಳಿಕೆ ದಾಖಲು ಮಾಡಿಕೊಂಡ ನ್ಯಾಯಾಲಯ ಶಿಕ್ಷೆ ಆರೋಪಿಗಳ ಹಿನ್ನೆಲೆ ಆಧರಿಸಿ ಹಾಗೂ ಹತ್ಯೆಯಾದವರ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಉದ್ದೇಶದ ಹಿನ್ನೆಲೆ ವಾದ ಪ್ರತಿವಾದ ಹಾಗೂ ಹೇಳಿಕೆಗಳನ್ನ ವಿಶ್ಲೇಷಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಶಿಕ್ಷೆ ಪ್ರಮಾಣದ ಮೇಲೆ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಸಿಟ್ಟಿಗೆ ಗುರಿಯಾಗಿತ್ತು. ಇದೀಗ ಧಾರವಾಡದಲ್ಲೂ ಪರ ವಿರೋಧದ ಮಾತುಗಳು ಕೇಳಿ ಬರ್ತಿವೆ. ಒಂದು ವೇಳೆ ಧಾರವಾಡದಲ್ಲೂ ಬೈ